ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ಶನಿವಾರ 4 ಗಂಟೆ. ಎಲ್ಲರಿಗೂ ಬೆಂಗಳೂರಲ್ಲಿರೋರು ಗೊತ್ತಿರುತ್ತೆ ಎಷ್ಟು ಮೋಡ ಮುಚ್ಕೊಂಡಿದೆ ನೋಡಿ ಬೆಂಗಳೂರು. ಸಾಯಂಕಾಲ 7 ಗಂಟೆ 6:30 7 ಗಂಟೆ ಥರ ಕಾಣಿಸ್ತಾ ಇದೆ ನೋಡಿ. ಫುಲ್ಲು ಕವರ್ ಆಗೋಗಿದೆ ಮೋಡ ಎಲ್ಲ ಮುಚ್ಕೊಂಡು ನೋಡಿ. ಎಲ್ಲ ರೈನ್ ಕೋಟ್ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದೀನಿ. ಮಳೆ ಜೋರಾಗಿ ಬರೋ ಥರ ಕಾಣಿಸ್ತಾ ಇದೆ ಸೀನು. ಇವಾಗ ನಾನಿರೋ ಏರಿಯಾ ಬಂದು ಮಲ್ಲೇಶ್ವರಮು. ಇವಾಗ ಕರೆಕ್ಟಾಗಿ ಟೈಮ್ ಬಂದು 4 ಗಂಟೆ 9 ನಿಮಿಷ. ಈವ್ನಿಂಗು 6:30 7 ಗಂಟೆ ಥರ ಕಾಣಿಸ್ತಾ ಇದೆ. ಫುಲ್ ಜೋರು ಮಳೆ ಬರೋ ಥರ ಕಾಣಿಸ್ತಿದೆ ಗುರು. ಓಕೆ, ಫೋಟರ್ನ ಲಾಗಿನ್ ಆಗಿದ್ದೀನಿ. ಇವಾಗ ಸೆಲ್ಫಿ ಕೇಳ್ತಾ ಇದೆ ಗುರು. ಅದು ರೈನ್ ಕೋಟ್ ತಗೊಳ್ತವಿಂದ ಸೆಲ್ಫಿ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೆಲ್ಫಿ ಏನೋ ಹಾಕೋದು ಬೇಡ ಅಂತ ಹೇಳೋದಾದರೆ ನಾವು 1 ನಿಮಿಷ ವೆಯ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಸೆಲ್ಫಿ ಇಲ್ಲದೇ ಆರ್ಡ್ರುಗಳು ಬರುತ್ತೆ. ಸೆಲ್ಫಿ ಅಂತ ಕೇಳೋದು ಅಂದರೆ ಸ್ವಲ್ಪ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಪೋಟರ್ ಅವರು. ಅಂದರೆ ಈ 10 ಸೆಕೆಂಡ್ ಡಿಲೇ 20 ಸೆಕೆಂಡ್ ಡಿಲೇ ಬರುತ್ತಲ್ಲ ಆರ್ಡ್ರುಗಳು, ಅದು ಬರೋಲ್ಲ, ಬೇಗ ಆರ್ಡ್ರುಗಳು ಸಿಗುತ್ತೆ ಅನ್ನೋ ಥರ ತೋರಿಸ್ತಾರೆ. ಓಕೆ, ಇನ್ನು 25 ಸೆಕೆಂಡ್ ಇದೆ. 25 ಸೆಕೆಂಡ್ ಆದಮೇಲೆ ಲಾಗಿನ್ ಆಗಲಿ. ಅದು ಲಾಗಿನ್ ಆಗೋಣ. ಲಾಗಿನ್ ಆದಮೇಲೆ ಆರ್ಡ್ರು ಯಾವ ಥರ ಬರುತ್ತೆ ನೋಡೋಣ. ಫುಲ್ ಕೂಲಾಗಿದೆ ಗುರು ಇವತ್ತು ಬೆಂಗಳೂರು. ಇವಾಗ 1-1/4 ಗಂಟೆ ಆಯಿತು ಈ ಥರ ಮೋಡ ಮುಚ್ಕೊಂಡು. ಇನ್ನೂ ಯಾವುದೇ ಥರ ಮಳೆ ಬಂದಿಲ್ಲ. ಬೇರೆ ಏರಿಯಾದಲ್ಲೆಲ್ಲ ಮಳೆ ಬರ್ತಾ ಇರ್ಬೋದು, ಆದರೆ ಮಲ್ಲೇಶ್ವರಂ ಕಡೆ ಇನ್ನೂ ಬಂದಿಲ್ಲ ಮಳೆ. ಓಕೆ, ಇವಾಗ ಆನ್ಲೈನ್ ಹೋಗೋಣ. ಓಕೆ, ಆನ್ಲೈನ್ ಹೋಯ್ತು. ಆಲ್ರೆಡಿ ನಾನು 238 ರೂಪಾಯಿ ಆರ್ಡ್ರ್ ಮಾಡಿದ್ದೀನಿ, ಅರ್ನಿಂಗ್ಸ್ ಮಾಡಿದ್ದೀನಿ. ಬೆಳಗ್ಗೆನೇ ಮಾಡಿಬಿಟ್ಟೆ. ಅದು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಲಾಗಿನ್ ಆಗೋಣ ಅಂತ ಲಾಗಿನ್ ಆಗಿದ್ದೀನಿ ಇವಾಗ. ಓಕೆ ಗುರು, ಯಾವುದೋ ಮೊದಲನೇ ಆರ್ಡ್ರ್ ಬರ್ತಾಯಿತ್ತು 66 ರೂಪಾಯಿದು. ಪಿಕಪ್ಪೇ ದೂರ ಇದೆ. ಪಿಕಪ್ ದೂರ ಇದ್ದರೆ ವರ್ಕೌಟ್ ಆಗೋಲ್ಲ ಏನು ನೋಡಿ. ಇನ್ನೊಂದು ಆರ್ಡ್ರ್ ಬರ್ತಾಯಿದೆ, ಇದು ಕೂಡ ಪಿಕಪ್ ದೂರ ಇದೆ. ಪಿಕಪ್ ದೂರ ಇದ್ದರೆ ಹೋಗೋ ಕಷ್ಟ ಗುರು. ಈ ಮಳೆ ಟೈಮಲ್ಲಿ, ಮಳೆ ಬರೋ ಟೈಮಲ್ಲಿ ಏನಾದ್ರು ಪಿಕಪ್ ದೂರ ಇರೋದು ಎತ್ಕೊಂಡ್ರೆ ತುಂಬ ರಿಸ್ಕ್ ಜಾಸ್ತಿ. ನೋಡೋಣ ಯಾವ್ದು ಆರ್ಡ್ರುಗಳು ಬರುತ್ತೆ ಅಂತ. ನೋಡಿ, 4 ಕಿಲೋಮೀಟ್ರ್ ಪಿಕಪ್ ಎಲ್ಲ ಬರ್ತಾಯಿದೆ. 66 ರೂಪಾಯಿ ಅರ್ನಿಂಗ್ಸ್ ಮಾಡೋಕ್ಕೆ 4 ಕಿಲೋಮೀಟ್ರ್ ಎಲ್ಲ ಹೋಗಿ ಪಿಕಪ್ ಮಾಡಬೇಕು. ಒಂದು ಆರ್ಡ್ರ್ ಸಿಕ್ಕಿದೆ. ಹಂಗೂ 3 ಕಿಲೋಮೀಟ್ರ್ ಪಿಕಪ್ ಆರ್ಡ್ರ್ ಸಿಕ್ಬಿಟ್ಟಿದೆ ಗುರು. ನಾನು ಒಂದು 2 ಕಿಲೋಮೀಟ್ರ್ ಇದೆ ಅಂತ ಎತ್ಕೊಂಡೆ. 3 ಕಿಲೋಮೀಟ್ರ್ ಇದೆ ಗುರು ಪಿಕಪ್ಪು. ಇಲ್ಲೇ ಮಲ್ಲೇಶ್ವರಮಲ್ಲಿದ್ದೆ. ಇಲ್ಲಿಂದ ಪಿಕಪ್ ಬಂದು ಸ್ಯಾಂಕಿನ್ ಟ್ಯಾಂಕಿ ಹತ್ರ. ಓಕೆ, ಸದಾಶಿವ ನಗರದ ಹತ್ರ ಇದೆ ಪಿಕಪ್ಪು. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಬೇರೆ ಜೋರು ಮಳೆ ಬರೋ ಥರ ಕಾಣಿಸ್ತಾ ಇದೆ. ಏನಾಗುತ್ತೆ ಸೀನು ಗೊತ್ತಿಲ್ಲ. ಇವಾಗ ಬಂದು ಟೈಮ್ ಕರೆಕ್ಟಾಗಿ 4 ಗಂಟೆ 12 ನಿಮಿಷ. ನೋಡಿದ್ರೆ 7 ಗಂಟೆ ಥರ ಕಾಣಿಸ್ತಾ ಇದೆ ಈವ್ನಿಂಗು. ಅದಕ್ಕೆ ಡೆಲಿವರಿ ಬಾಯ್ಸ್ ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ಇವಾಗ ಮಳೆ ಸ್ವಲ್ಪ ಜೋರಾಗಿ ಬರೋ ಥರ ಇದೆ. ಸ್ವಲ್ಪ ದಿನ ಆದಷ್ಟು ನೀವು ಪೋರ್ಟರಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ರೈನ್ ಕೋಟ್ ಕೊಡ್ತಾ ಇದ್ದಾರೆ. ನಾನು ಆಲ್ರೆಡಿ ಇದರಲ್ಲೂ ಕೂಡ ವೀಡಿಯೋ ಮಾಡಾಕಿದ್ದೀನಿ. ಯಾವುದು ಇನ್ಸ್ಟಾಗ್ರಾಮಲ್ಲೂ ಕೂಡ ವೀಡಿಯೋ ಮಾಡಾಕಿದ್ದೀನಿ, ಮತ್ತು ಯೂಟ್ಯೂಬಲ್ಲೂ ಕೂಡ ವೀಡಿಯೋ ಇದೆ ನೋಡಿ. ಅಡ್ರೆಸ್ ಎಲ್ಲ ಕೂಡ ಹಾಕಿದ್ದೀನಿ. 200 ರೂಪಾಯಿಗೆ 199 ರುಪೀಸ್ಗೆ ನಾನು ತೊಗೊಂಡಿದ್ದು ರೈನ್ ಕೋಟು. ತುಂಬ ಚೆನ್ನಾಗಿದೆ ಗುರು, ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ. ಮತ್ತು ಚಳಿಗಾಲದಲ್ಲೂ ಕೂಡ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಚಳಿನೂ ಕೂಡ ತಡೀತಾ ಇದೆ. ಚೆನ್ನಾಗಿದೆ, ದಪ್ಪನೂ ಕೂಡ ಇದೆ, ಕ್ವಾಲಿಟಿ. ಈ ಥರ ಮಳೆ ಬಂದಾಗ ನೋಡಿ, ಯಾವುದೇ ಥರ ಆರ್ಡ್ರುಗಳು ಬಂದ್ರೂ ಕೂಡ ನಾವು ಸ್ಕಿಪ್ ಮಾಡದೆ ಎತ್ಕೊಂಡು ಆರ್ಡ್ರುಗಳನ್ನ ಮಾಡ್ಕೋಬೋದು. ಮೊಬೈಲಲ್ಲಿ ನಾವು ಲೊಕೇಶನ್ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಆದಷ್ಟು ನಮ್ಮ ಓಲಾ ಗಾಡಿ ಇದೆಯಲ್ಲ, ಇದರಲ್ಲಿ ಕೂಡ ಲೊಕೇಶನ್ ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ಡ್ರಾಪ್ ಲೊಕೇಶನ್ ಎಲ್ಲ ನಾನು ಹಾಕ್ಕೊಂಡು ನೋಡ್ಕೊಂಡು ಹೋಗ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ಆದಷ್ಟು ಏರಿಯಾಗಳು ಗೊತ್ತಿದ್ದರೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಏರಿಯಾನು ಸುತ್ತಾಗ್ಬಿಟ್ಟಿದ್ದೀನಿ. ಇವಾಗ ಬಿದ್ದಿರೋ ಆರ್ಡ್ರ್ ಬಂದು ಚಾಮರಾಜಪೇಟೆ ಗೊತ್ತಿರೋ ಏರಿಯಾಗಳು. ಅಲ್ಲಿ ಎಷ್ಟನೇ ಕ್ರಾಸು ಏನು ಅನ್ನೋದನ್ನ ನೋಡ್ಕೊಬಿಟ್ರೆ ಕರೆಕ್ಟಾಗಿ ಅಲ್ಲಿ ಹೋದ್ಮೇಲೆ ಮ್ಯಾಪ್ ಓಪನ್ ಮಾಡ್ಕೊಂಡು ನಾವು ನೋಡ್ಕೊಂಡು ಡ್ರಾಪ್ ಮಾಡ್ಬೋದು. ಇದು 128 ರೂಪಾಯಿ ಆರ್ಡ್ರ್ ಬಂದಿರೋದು. ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಯಾರು ರೈನ್ ಕೋಟ್ ತೊಗೊಂಡಿಲ್ಲ ಹೋಗಿ ರೈನ್ ಕೋಟ್ ತೊಗೊಳ್ಳಿ ಫಸ್ಟು. ಯಾಕಂದರೆ ಈ ಮಳೆಗಾಲದಲ್ಲಿ ಆದಷ್ಟು ನಮ್ಮ ಹುಷಾರಲ್ಲಿ ನಾವಿರಬೇಕು. ನೀವು ಪೋರ್ಟರಲ್ಲಿ ತೊಗೊಂಡಿಲ್ಲ, ಸಿಕ್ಕಿಲ್ಲ ಅಂತ ಅಂದ್ರೂ ಹೊರಗಡೆ ತಗೊಂಡು ಇದು ಮಾಡಿ ಗುರು, ಆರ್ಡ್ರುಗಳು ಮಾಡಿ. ಪೋರ್ಟರಲ್ಲಾಗಲಿ, ನೀವು ಸ್ವಿಗ್ಗಿಯಲ್ಲಾಗಲಿ, ಝೊಮ್ಯಾಟೋದಲ್ಲಾಗಲಿ, ಆದಷ್ಟು ನಿಮ್ಮ ಸೇಫ್ಟಿ ನೀವು ಮುಖ್ಯ. ಡೆಲಿವರಿ ಕೊಡೋದು ಒಂದು 10 ನಿಮಿಷ 15 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ. ಓಕೆ, ಇದನ್ನು ಪಿಕಪ್ ಮಾಡೋದು ಇನ್ನೊಂದು 10 ನಿಮಿಷ ಆಗುತ್ತೆ.
ಮಳೆ ಹನಿ ಜೋರಾಯ್ತಾ ಬಂತು. ಇನ್ನೂ 1 ಕಿಲೋಮೀಟ್ರ್ ಇದೆ ಪಿಕಪ್ಪು, ಅಷ್ಟರಲ್ಲಿ ಜೋರಾಯ್ತಾ ಬಂತು ಮಳೆ. ಗೋಪ್ರನೂ ಕೂಡ ಸೇಫ್ ಮಾಡಬೇಕು, ಯಾಕಂದರೆ ಗೋಪ್ರದಲ್ಲಿ ಮೈಕ್ ಅಡಾಪ್ಟರ್ ಕೂಡ ಹಾಕಿದ್ದೀನಿ. ಅಡಾಪ್ಟರ್ ಹಾಕಿಲ್ಲ ಅಂದರೆ ಇದು ವಾಟರ್ ಪ್ರೂಫೇ. ಅಡಾಪ್ಟರ್ ಹಾಕಿದ್ರೆ ವಾಟರ್ ಪ್ರೂಫ್ ಬರೋಲ್ಲ, ನೀರೆಲ್ಲ ಹೋಗ್ಬಿಡುತ್ತೆ. ಅಡಾಪ್ಟರ್ ಹಾಕ್ತೀವಲ್ಲ ಆ ಜಾಗದಿಂದ ನೀರು ಹೋಗ್ಬಿಡುತ್ತೆ, ಪಿನ್ ಹಾಕ್ತೀವಲ್ಲ ಅಲ್ಲಿಂದ. ಇಲ್ಲಾಂದರೆ ನಾರ್ಮಲಾಗಿ ನಾವು ಅಡಾಪ್ಟರ್ ಹಾಕಿಲ್ಲ ಹಂಗೆ ಯೂಸ್ ಮಾಡ್ಬೋದು ಅಂದರೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಗೋಪ್ರೋ. ಆದರೆ ಮೈಕ್ ಅಡಾಪ್ಟರ್ ಹಾಕಿರೋದ್ರಿಂದ ಮಳೆಯಲ್ಲೆಲ್ಲ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಯೂಸ್ ಮಾಡಬೇಕಾಗುತ್ತೆ. ಓಕೆ, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ, ಅಷ್ಟರಲ್ಲಿ ಹೋಗ್ಬಿಡೋಣ ಬೇಗ. ಮಳೆ ಜೋರಾಗೆ ಬಂದ್ಬಿಡ್ತು ಗುರು. ಇನ್ನೊಂದು 100 ಮೀಟರ್ಸ್ ಇದೆ, ಅಷ್ಟರಲ್ಲಿ ಗೋಪ್ರೋ ಎಲ್ಲ ರಿಮೂವ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಗೋಪ್ರೋಗೆ. ಕರೆಕ್ಟಾಗಿ ಪಿಕಪ್ ಲೊಕೇಶನ್ ಬಂದಿದ್ದೀನಿ, ಇನ್ನೊಂದು 10 ಮೀಟ್ರು. ಓಕೆ, ಇಲ್ಲೇ ಕಸ್ಟಮರ್ ಲೊಕೇಶನ್ ತೋರಿಸ್ತಾ ಇದೆ, ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಗೋಪ್ರೋನ ರಿಮೂವ್ ಮಾಡೋಣ. ಐಟಮ್ ಏನೋ ಪಿಕಪ್ ಮಾಡಿಕೊಂಡೆ, ಮಳೆ ಮಾತ್ರ ತುಂಬ ಜೋರಿದೆ ಗುರು. ರೈನ್ ಕೋಟ್ ಎಲ್ಲ ಫುಲ್ ನೆಂದೋಗ್ಬಿಟ್ಟಿದೆ, ಒಳಗಡೆ ಏನು ನೆಂದಿಲ್ಲ ಅಷ್ಟೊಂದು. ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ನಿಲ್ಲಿಸ್ದೆ. ನೋಡಿ ಮಳೆ ಎಷ್ಟು ಜೋರಿದೆ, 4:15ಗೆ ಮಳೆ ಎಷ್ಟು ಜೋರಿದೆ ನೋಡಿ. ಐಟಮ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಿ ಕವರ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಚಾಮರಾಜಪೇಟೆಗೆ ಹೋಗ್ತಾ ಇರೋದು ಪಾರ್ಸಲು. ಅಲ್ಲಿವರೆಗೂ ಫುಲ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡೋಣ. ಇನ್ನೊಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತೀನಿ ಚಾಮರಾಜಪೇಟೆಗೆ. ಬೆಂಗಳೂರಲ್ಲಿ ಫುಲ್ ಎಲ್ಲ ಕಡೆಯೂ ಮಳೆ ಇವತ್ತು. ಮಳೆಯಲ್ಲಿ ಆರ್ಡ್ರ್ ಮಾಡೋದೇ ಒಂಥರ ರೋದನೆ ಗುರು. ಫುಲ್ ಟ್ರಾಫಿಕ್ ಕೂಡ ಜಾಸ್ತಿ ಆಗಿದೆ, ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ರೆಡಿ ಮಾಡ್ಕೊಂಡು ಹೋಗೋಣ ಅಂತ. ಸೇಫ್ಟಿ ಮಾಡಿಕೊಂಡು ಮೊಬೈಲ್ ಎಲ್ಲ ಸೇಫ್ಟಿ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ. ಓಕೆ ಬನ್ನಿ, ಇವಾಗ ನೆಕ್ಸ್ಟು ಡ್ರಾಪ್ ಲೊಕೇಶನಲ್ಲಿ ಸಿಗೋಣ. ಒಂದು ಟೀ ಮಳೆ ಸ್ವಲ್ಪ ಕಮ್ಮಿ ಆಯಿತು, ಟೀ ಕುಡಿಯೋಣ ಅಂತ ಸೈಡಿಗೆ ನಿಲ್ಲಿಸ್ತಾ ಇಲ್ಲಿ ಮಲ್ಲೇಶ್ವರಮಲ್ಲೇ. ಟೀ ಕುಡ್ಕೊಂಡೆ ನಿಧಾನಕ್ಕೆ ಹೋಗೋಣ ಗುರು. ಮಳೆಯಲ್ಲಿ ಸ್ವಲ್ಪ ಟ್ರಾಫಿಕ್ ಕೂಡ ಜಾಸ್ತಿ ಇದೆ. ಆಲ್ಮೋಸ್ಟ್ ಆಲು ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಮೋಡ ಮಾತ್ರ ಹಂಗೆ ಇದೆ, ಮತ್ತೆ ಮಳೆ ಬರೋ ಥರ ಇದೆ. ಟೀ ಕುಡ್ಕೊಂಡು ಹೋಗೋಣ ನಿಧಾನಕ್ಕೆ. ಟೀ ಬಂತು, ಟೀ ತಗೊಂಡೆ, ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಗುರು ಲೈಟಾಗಿ. ಮಳೆಯಲ್ಲಿ ಚಳಿಗೆ ಟೀ ಸಕ್ಕತ್ತಾಗಿರುತ್ತೆ. ಬಿಸಿ ಬಿಸಿ ಟೀ ಕುಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ರೈಡು. ಟ್ರಾಫಿಕ್ ಕೂಡ ಸ್ವಲ್ಪ ಮುಂದೆ ಜಾಸ್ತಿ ಇದೆ, ಮೆಜೆಸ್ಟಿಕ್ ಕಡೆ. ನಾನು ಚಾಮರಾಜಪೇಟೆ ಕಡೆ ಎಲ್ಲ ಹೋಗ್ತಾ ಇರೋದು. ಮೆಜೆಸ್ಟಿಕಲ್ಲಿ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ಇವಾಗ. ಮ್ಯಾಪಲ್ಲಿ ರೆಡ್ ತೋರಿಸ್ತಾಯಿತ್ತು. ಓಕೆ, ನಿಧಾನಕ್ಕೆ ಹೋಗೋಣ ಬಿಡು, ಆದ್ರಾಯಿತು ಅಂತ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಗಾಡಿಗಳು ಸ್ವಲ್ಪ ಸ್ಕಿಡ್ ಆಗ್ತವೆ ಮಳೆಯಲ್ಲಿ, ಮತ್ತು ಹಳ್ಳ ದಿಣ್ಣೆಗಳು ಎಲ್ಲ ಮುಚ್ಚೋಗಿರ್ತಾವಲ್ಲ, ಮಳೆಯಲ್ಲೆಲ್ಲ ನೋಡ್ಕೊಂಡು ಹೋಗ್ಬೇಕು. ಯಾಕಂದರೆ ನಮ್ಮದು ಬೆಂಗಳೂರು ಸ್ಮಾರ್ಟ್ ಸಿಟಿ ಅಲ್ವಾ, ಅದಕ್ಕೋಸ್ಕರ. ಗ್ರೇಟರ್ ಬೆಂಗಳೂರು, ಹುಷಾರಾಗಿ ಓಡಾಡಿ ಗ್ರೇಟರ್ ಬೆಂಗಳೂರಲ್ಲಿ, ಯಾಕಂದರೆ ಈ ಅಡ್ವೈಸ್ ಯಾರೂ ಕೊಡೋಲ್ಲ. ಡೆಲಿವರಿ ಬಾಯ್ಸ್ ಏನಂದರೆ ಮಳೆ ಬರಲಿ ಬಿಸಿಲೇ ಬರಲಿ, ನಮ್ಮ ಟೈಮು ಕರೆಕ್ಟಾಗಿ ನಾವು ಒಂದು ಪ್ರಾಡಕ್ಟ್ನ ತೊಗೊಂಡಿರೋದನ್ನ ರೀಚ್ ಮಾಡಬೇಕಾಗುತ್ತೆ. ಅಂದ್ಕೊಬಿಟ್ಟಿರ್ತೀರ ಕೆಲವೊಬ್ಬರು ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊಬಿಡ್ತಾರೆ ಅಂತ. ಈಸಿಯಾಗಿ ಅರ್ನಿಂಗ್ಸ್ ಮಾಡೋ ಕೆಲಸ ಯಾವುದೂ ಇಲ್ಲ ಗುರು. ನೀವೇ ಬೆಟ್ಟಿಂಗ್ ಆ್ಯಪ್ಗಳು ಮಾಡಿಕೊಂಡು ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೋಬೇಕು, ಈಸಿಯಾಗಿ ಲಾಸ್ ಮಾಡ್ಕೋಬೇಕು ಅಷ್ಟೇ, ಇನ್ನೇನು ಇಲ್ಲ. ಈಸಿಯಾಗಿ ಅರ್ನಿಂಗ್ ಮಾಡೋ ಅಂಥ ಕೆಲಸ ಯಾವುದೂ ಇಲ್ಲ. ಅದಕ್ಕೆ ಕೂಡ ಎಲ್ಲರೂ ಕೂಡ ಕಷ್ಟ ಬೀಳೋದು. ಡೆಲಿವರಿ ಬಾಯ್ಸ್ ಅದರಲ್ಲಿ ಎಸ್ಪೆಷಲಿ ತುಂಬ ಅಂದರೆ ತುಂಬ ಕಷ್ಟ ಬೀಳ್ತಾರೆ. ಬೆಂಗಳೂರಂಥ ಸಿಟಿಗಳಲ್ಲಿ ಈ ಥರ ಮಳೆಗಳಲ್ಲಿ ಬಿಸಿಲಲ್ಲಿ ತುಂಬ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಐಟಮ್ಗಳನ್ನ ರೀಚ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಮತ್ತು ಅವ್ರ ಕಮಿಟ್ಮೆಂಟು ಕೂಡ ಅದೇ ಥರ ಇರುತ್ತೆ. ನೋಡಿ, ಡೆಲಿವರಿ ಬಾಯ್ಸ್ ಕೆಲಸ, ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರು ಸ್ವಲ್ಪ ನೋಡಿಕೊಂಡು ಬನ್ನಿ, ನೋಡ್ಕೊಂಡು ಮಾಡಿಕೊಂಡು. ಯಾಕಂದರೆ ಅಷ್ಟೊಂದು ಕಷ್ಟ ಇದೆ ಬೆಂಗಳೂರಲ್ಲಿ. ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡೋದಾಗಲಿ, ಬೇರೆ ಕೆಲಸಗಳು ಮಾಡೋದಾಗಲಿ ಅಷ್ಟೊಂದು ಕಷ್ಟ ಇದೆ ಅಂತ ಹೇಳ್ಬೋದು. ಓಕೆ, ಯಾವುದೇ ಕೆಲಸ ಆಗಲಿ ಚಿಲ್ ಮಾಡ್ಕೊಂಡು ಮಾಡೋಣ, ಖುಷಿಯಾಗಿ ಮಾಡೋಣ. ನಮಗೆ ಒಂದಿನ ಅಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಓಕೆ, ಟೀ ಮುಗೀತು. ಓಕೆ, ಇವಾಗ ಚಾಮರಾಜಪೇಟೆಗೆ ಡೆಲಿವರಿ ಕೊಟ್ಟೆ. ಇಷ್ಟೊತ್ತಾಗೋಯ್ತು ಗುರು, ಕೊಡುವಷ್ಟರಲ್ಲಿ 3/4 ಗಂಟೆ ಆಗೋಯ್ತು. ಅಲ್ಲಿ ಟ್ರಾಫಿಕ್ಕು ಮೆಜೆಸ್ಟಿಕ್ ಹತ್ರ ಫುಲ್ಲು. ಇವತ್ತಿನ ಅರ್ನಿಂಗ್ಸ್ ಬಂದು 358 ರೂಪಾಯಿ ಅರ್ನಿಂಗ್ಸ್ ಆಗಿದೆ 2 ಆರ್ಡ್ರಿಂದ. ಫುಲ್ ಮಳೆಗೆ ನೆಂದೋಗ್ಬಿಟ್ಟಿದ್ದೀನಿ ನೋಡಿ. ಮತ್ತು ಆರ್ಡ್ರುಗಳು ಮಾತ್ರ ಬರ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಆರ್ಡ್ರುಗಳು. ಆದರೆ ಎತ್ಕೊಂಡು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ಮಳೆ ಜೋರಾಗ್ತಾ ಇದೆ, ಮತ್ತೆ ಬರ್ತಾನೆ ಇದೆ ನೋಡಿ. ಅಷ್ಟೊಂದು ಮೋಡ ಇದೆ. ಅದಕ್ಕೋಸ್ಕರ ಇವತ್ತಿನ ಪಾರ್ಟ್ ಟೈಮ್ ಅರ್ನಿಂಗ್ಸ್ನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ.
ಇವತ್ತಿನ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಬಂದು 358 ರೂಪಾಯಿ. ಈ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಆದಷ್ಟು ಮಳೆಗಾಲದಲ್ಲಿ ಹುಷಾರಾಗಿ ಓಡಾಡಿ, ಯಾಕಂದರೆ ಬೆಂಗಳೂರಲ್ಲಿ ಅದ್ಭುತವಾದ ರೋಡ್ಗಳಿದೆ. ಅದಕ್ಕೋಸ್ಕರ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು.